ನೀರು ಕಡಿಮೆ ಆದರೆ ಏನಾಗುತ್ತೆ, ಹೊಟ್ಟೆಲಿ ನೀರು ಕಡಿಮೆ ಆದರೆ ಒಳಗಡೆ ಮೂಮೆಂಟ್ ಕಡಿಮೆ ಆಗುತ್ತೆ. ಅದಕ್ಕೆ ತಿರುಗಾಡೋಕ್ಕೆ ಸ್ಪೇಸು ಅಷ್ಟೊಂದು ಫುಲ್ ಕಂಫರ್ಟಬಲ್ ಆಗಿರಲ್ಲ. ಅದರಿಂದ ಸ್ವಲ್ಪ ಪೇನ್ ಬರಬಹುದು. ಟೆಸ್ಟ್ ಮಾಡಿದಾಗ ಪ್ರೆಗ್ನೆನ್ಸಿ ಕಾರ್ಡಲ್ಲಿ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂತು. ಹಾಗಾಗಿ ನಮಗೆ ಗೊತ್ತಾಯಿತು. ಅದಾದಮೇಲೆ ನಾವು ಫಸ್ಟ್ ನಮಗೆ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ನ ಕೊಡ್ತಾರೆ ಅವರು. ಫಸ್ಟ್ ತೋರಿಸ್ತಾರೆ ಹಾರ್ಟ್ ಬೀಟ್ ಬಂದಿದೆಯೋ ಇಲ್ಲೋ, ಮಗು ಬೆಳವಣಿಗೆ ಹೇಗಿದೆ, ಫಸ್ಟು ಹಾರ್ಟ್ ಬೀಟು ಸ್ಟಾರ್ಟಿಂಗ್ಗೆ ಸ್ಟೆಪ್ ಹಾರ್ಟ್ ಬೀಟ್. 8 ಮಂತ್ ಪ್ರೆಗ್ನೆನ್ಸಿ ಜರ್ನಿಲಿದ್ದೀನಿ. ಇನ್ನು 2 ಡೇಸ್ ಹೋದರೆ 9 ಮಂತ್ಗೆ ಬೀಳುತ್ತೆ ಆಗುತ್ತಲ್ವಾ. ಆರೆಂಜ್ನ ಒಂದು ಸ್ವಲ್ಪ ಜಾಸ್ತಿ ಆರೆಂಜೇ ತಿಂದಿರೋದು ನಾನು. ಆರೆಂಜ್ನ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೆ. ಆದರೆ ಅಡುಗೆ ಮಾಡ್ತಾ ಇದ್ದಂಗೆ ವಾಮಿಟ್ ಸ್ಟಾರ್ಟ್ ಆಗೋದು, ಸ್ಮೆಲ್ ಬರ್ತಾ ಇದ್ದಂಗೆ ವಾಮಿಟ್ ಸ್ಟಾರ್ಟ್ ಆಗೋದು, ಈ ಥರ ನೋಡಿ ನಿಮ್ಮ ಬೇಬಿ ಶ್ವಾಸಕೋಶ ನೋಡಿ, ಹಾರ್ಟ್ ನೋಡಿ ಅಂತ ಹೇಳಿಬಿಟ್ಟು ಎಲ್ಲದನ್ನು ತೋರಿಸ್ತಾ ಇರ್ತಾರೆ. ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಿಂದು ಮಾತಾಡ್ತಾ ಇರೋದು. ಇವತ್ತಿನ ವಿಡಿಯೋದಲ್ಲಿ ಟಾಪಿಕ್ ಏನಪ್ಪ ಅಂದರೆ, ನಾನು ಇವಾಗ 8 ಮಂತ್ ಪ್ರೆಗ್ನೆನ್ಸಿ ಜರ್ನಿಲಿದ್ದೀನಿ. ಇನ್ನು 2 ಡೇಸ್ ಹೋದರೆ 9 ಮಂತ್ಗೆ ಬೀಳುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಅಂದರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಹೇಗಾಯಿತು, ಏನೇನು ಮಾಡಿದ್ವಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಸ್ಟಾರ್ಟಿಂಗಲ್ಲಿ ನಾವು ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಿರಲ್ಲ. ನಮಗೆ ಪೀರಿಯಡ್ ಮಿಸ್ ಆಗಿ 1 ವಾರ ಆದಮೇಲೆ ನಮಗೆ ಟೆಸ್ಟ್ ಮಾಡಿದಾಗ ರಿಸಲ್ಟ್ ಗೊತ್ತಾಗುತ್ತೆ. ನಮಗೂ ಕೂಡ ಸೇಮ್ ಹಾಗೆ ಆಯಿತು. ಏನಾಯಿತು, 1 ಮಂತು ಆಗಿ 1 ವೀಕ್ ಆದಮೇಲೆ ನಾವು ಟೆಸ್ಟ್ ಮಾಡಬೇಕಾಗಿತ್ತು. ನಾವು ಆವಾಗ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಾಗ, ಪ್ರೆಗ್ನೆನ್ಸಿ ಕಾರ್ಡಲ್ಲಿ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂತು. ಹಾಗಾಗಿ ನಮಗೆ ಗೊತ್ತಾಯಿತು. ಅದಾದಮೇಲೆ ನಾವು ಯಾವಾಗ ಹಾಸ್ಪಿಟ್ಲಿಗೆ ಹೋದ್ವಿ, ಅಲ್ಲಿಂದ ನಾವು 1 ಮಂತ್ ಆದಮೇಲೆ 10 ಡೇಸ್ ಆದಮೇಲೆ ನಾವು ಹಾಸ್ಪಿಟ್ಲಿಗೆ ಹೋದ್ವಿ. ಹಾಸ್ಪಿಟ್ಲಿಗೆ ಹೋದಾಗ ಅವರು ಕೂಡ ನಮಗೆ ಪಾಸಿಟಿವ್ ಬಂದಿದೆಯಾ ಅಂತ ಹೇಳಿಬಿಟ್ಟು ಕೇಳ್ತಾರೆ. ಕೇಳಿದ್ಮೇಲೆ ನಾವು ಅದು ತೋರಿಸಿದ್ಮೇಲೆ ಅವರು ಫಸ್ಟ್ ಏನು ಮಾಡ್ತಾರೆ, ಅಲ್ಲಿ ಹೋದ್ಮೇಲೆ ನಮಗೆ ಬ್ಲಡ್ ಚೆಕಪ್ ಫಸ್ಟ್ ಮಾಡ್ತಾರೆ. ಬ್ಲಡ್ ಚೆಕಪ್, ಯೂರಿನ್ ಚೆಕಪ್, ಥೈರಾಯ್ಡ್, ಹಾಗೇ ಇನ್ನೇನು ಮಾಡ್ತಾರೆ, ನಮ್ಮ HP ಅದೇ ಬ್ಲಡ್ಡಲ್ಲಿ HP ಎಷ್ಟಿದೆ ಇವನ್ನೆಲ್ಲ ನಮಗೆ ಫಸ್ಟು ಚೆಕಪ್ ಮಾಡ್ಕೊತಾರೆ. ಹಾಗೆ ಸ್ಟಾರ್ಟಿಂಗಲ್ಲಿ ಹೋದಾಗ ಬ್ಲಡ್ ಚೆಕಪ್ಪಿಂದನೇ ನಾವು ಪ್ರೆಗ್ನೆಂಟ್ ಆಗಿದ್ದೀವ ಇಲ್ವಾ ಅನ್ನೋದನ್ನು ಅದರಲ್ಲೇ ಗೊತ್ತಾಗುತ್ತೆ. ಆಲ್ಮೋಸ್ಟ್ ನಾವು ಕಾರ್ಡ್ ತೋರಿಸಿದಾಗ, ಪ್ರೆಗ್ನೆನ್ಸಿ ಕಾರ್ಡ್ ತೋರಿಸಿದಾಗ ಅಲ್ಲೇ ಕನ್ಫರ್ಮ್ ಆಗಿರುತ್ತೆ. ಫಸ್ಟ್ ನಮಗೆ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ನ ಕೊಡ್ತಾರೆ ಅವರು. ಫಸ್ಟ್ ಹಾಸ್ಪಿಟಲಿಗೆ ಹೋದಾಗ ಫಸ್ಟ್ ಕನ್ಫರ್ಮ್ ಆಯಿತು ಅಂದರೆ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ನ ಕೊಡ್ತಾರೆ ನಮಗೆ. ಅದರಲ್ಲಿ HP ಮಾತ್ರ ಚೆನ್ನಾಗಿರಬೇಕು. ನನಗೆ HP ಬಂದುಬಿಟ್ಟು 11.5 ಇದೆ ಆ ಟೈಮಲ್ಲಿ. 11.5 ಅದರಲ್ಲಿ ಸ್ವಲ್ಪ ಕಡಿಮೆ ಇದೆ. 12 ಇರಬೇಕು ಮಿನಿಮಮ್ ಅಂದ್ರೂ 12 ಇರಬೇಕು ಅಂತ ಹೇಳ್ತಾರೆ. ಹಾಗೆ ಅದು ಅವಾಗ ಸುಮಾರಷ್ಟು ಥೈರಾಯ್ಡು, ಯೂರಿನ್ ಚೆಕಪ್, ಯೂರಿನ್ ಇನ್ಫೆಕ್ಷನ್ ಆಗಿರುತ್ತೋ ಇಲ್ಲವೋ ಅದನ್ನೆಲ್ಲ ಕೂಡ ಚೆಕ್ ಮಾಡ್ತಾರೆ. ಆಮೇಲೆ HIV ಟೆಸ್ಟ್ ಮಾಡ್ತಾರೆ. ಎಲ್ಲದನ್ನು ನಾರ್ಮಲಾಗಿ ಬಂದರೆ ಅವರು ಕಂಟಿನ್ಯೂ ಮಾಡ್ತಾರೆ ಡಾಕ್ಟರು ಏನು ಮಾಡಬೇಕು ಅಂತ ಹೇಳಿ. ನಮಗೆ ಫಸ್ಟ್ ಸ್ಕ್ಯಾನಿಂಗಿಗೆ ಅಂದರೆ 1 ಮಂತ್ ಆದಮೇಲೆ ಹಾಸ್ಪಿಟಲಿಗೆ ಫಸ್ಟ್ ಟೈಮ್ ಹೋಗ್ತೀವಲ್ವ, ಆ ಟೈಮಲ್ಲಿ ನಮಗೆ 5th ವೀಕ್ ಆಗಿತ್ತು. 5th ವೀಕು ನಡೀತಾ ಇರುತ್ತೆ. ಆ ಟೈಮಲ್ಲಿ ನಾವು ಹಾಸ್ಪಿಟಲಿಗೆ ಹೋಗ್ತೀವಿ. ಆ ಟೈಮಲ್ಲಿ ಇನ್ನು ಹಾರ್ಟ್ ಬೀಟ್ ಬಂದಿರಲ್ಲ, ಬೇಬಿ ಹಾರ್ಟ್ ಬೀಟು. ಅದಕ್ಕೋಸ್ಕರ ಅವ್ರೇನು ಮಾಡ್ತಾರೆ, 7 ವೀಕ್ಸ್ ಆದಮೇಲೆ ಮತ್ತೊಂದು ಸಲ ನಿಮಗೆ ಸ್ಕ್ಯಾನಿಂಗ್ ಹೇಳ್ತಾರೆ. ನಾವು 7 ವೀಕ್ಸ್ ಆದಮೇಲೆ ಮತ್ತೊಂದು ಸತಿ ಬರೋಕ್ಕೆ ಹೇಳಿದ್ರು. ಅಲ್ಲಿಗೆ ಹೋದ್ವಿ 7 ವೀಕ್ಸ್ ಆದಮೇಲೆ. ಆವಾಗ ಸ್ಕ್ಯಾನಿಂಗಲ್ಲಿ ತೋರಿಸ್ತಾರೆ ಹಾರ್ಟ್ ಬೀಟ್ ಬಂದಿದೆಯೋ ಇಲ್ಲೋ, ಮಗು ಬೆಳವಣಿಗೆ ಹೇಗಿದೆ, ಫಸ್ಟು ಹಾರ್ಟ್ ಬೀಟು ಸ್ಟಾರ್ಟಿಂಗ್ಗೆ ಸ್ಟೆಪ್ ಹಾರ್ಟ್ ಬೀಟ್ ನೋಡಿದ್ಮೇಲೆ ಮಗು ಚೆನ್ನಾಗಿದೆ ಅನ್ನೋದನ್ನು ಗೊತ್ತಾಗುತ್ತೆ. ಇಲ್ಲಾಂದರೆ ಹಾರ್ಟ್ ಬೀಟ್ ಬಂದಿಲ್ಲ ಅಂದರೆ ಏನೋ ಅಬಾಷನ್ನು ಈ ಥರ ಪ್ರಾಬ್ಲಮ್ಮು ಇರುತ್ತೆ. ಹಾಗಾಗಿ ಫಸ್ಟ್ ಹಾರ್ಟ್ ಬೀಟ್ ನೋಡಿಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತಾರೆ. ಯಾವುದೇ ಟ್ರೀಟ್ಮೆಂಟ್ ಕೊಡೋದಾಗಲಿ, ಹಾರ್ಟ್ ಬೀಟ್ ಹೇಗೆ ಬಂದಿದೆ, ಪರವಾಗಿಲ್ವೋ, ಚೆನ್ನಾಗಿದೆಯೋ, ನಾರ್ಮಲ್ ಆಗಿದೆಯೋ ಇಲ್ವೋ, ಅದ್ರ ಮೇಲೆ ಆ ಮಗು ಇಟ್ಕೋಬೇಕೋ ತೆಗಿಬೇಕೋ ಅನ್ನೋದನ್ನು ಡಿಸೈಡ್ ಮಾಡ್ತಾರೆ ಡಾಕ್ಟ್ರು.
ನಮಗೆ 7 ವೀಕ್ಸ್ ಆಯಿತು. ಹಾರ್ಟ್ ಬೀಟ್ ಟೆಸ್ಟಿಗೆ ಕೂಡ ಹೋಗಿದ್ವಿ. ನಮಗೆ ನಾರ್ಮಲ್ಲಾಗಿ ಎಲ್ಲ ಚೆನ್ನಾಗೇ ಬಂತು, ಯಾವುದು ಪ್ರಾಬ್ಲಮ್ ಇರಲಿಲ್ಲ. ಹಾಗಾಗಿ ನನಗೆ ಇದುವರೆಗೂ 8 ಮಂತ್ ಜರ್ನಿವರೆಗೂ ಯಾವುದೇ ಥರ ಪ್ರಾಬ್ಲಮ್ ಏನಾಗಲಿಲ್ಲ. ನಮಗೆ ಹಾರ್ಟ್ ಬೀಟ್ ಕೂಡ ನಾರ್ಮಲ್ಲಾಗೇ ಬಂತು. ನಮಗೆ ಸ್ಟಾರ್ಟಿಂಗಲ್ಲಿ ಹೋದಾಗ ಫಸ್ಟ್ ಅದೇ ಭಯ ಇರುತ್ತೆ. ಇದೇ ಹಾರ್ಟ್ ಬೀಟ್ ಸ್ಕ್ಯಾನಿಂಗ್ ನಂದು ನೋಡಿ ಕಾಣಿಸ್ತಾ ಇದೆ. ನನಗೆ 8 ವೀಕ್ ಆಗಿತ್ತು ಅವಾಗ, ಸಾರಿ 7th ವೀಕ್, 7 ವಾರ 6 ದಿನ ಆಗಿತ್ತು. ನಾವು ಹಾರ್ಟ್ ಬೀಟ್ ಚೆಕ್ ಮಾಡಿದಾಗ ಚೆನ್ನಾಗೇ ಇದೆ. ಇದರಲ್ಲೆಲ್ಲ ನಮಗೇನು ಅಷ್ಟೊಂದು ಅರ್ಥ ಆಗಲ್ಲ, ಕೊಟ್ಟಿದ್ದಾರೆ. ಆದರೆ ಹಾರ್ಟ್ ಬೀಟ್ ಚೆಕಪ್ಪಿಂದು ಚೆನ್ನಾಗೇ ಇತ್ತು. ಇದರಲ್ಲಿ ನಮಗೆ ಹೇಳೋಂಥದ್ದು ಏನೂ ಇರಲ್ಲ. ಹಾರ್ಟ್ ಬೀಟ್ ಚೆಕಪ್ ಮಾಡಿಬಿಟ್ಟು ಅಲ್ಲಿ ಡಾಕ್ಟರು ಕರೆಕ್ಟಾಗಿ ತೋರಿಸ್ತಾರೆ. ಒಳ್ಳೆ ಸ್ಕ್ಯಾನಿಂಗ್ ಸೆಂಟರಿಗೆ ಹೋದಾಗ ಅವ್ರೇನು ಮಾಡ್ತಾರೆ, ಕ್ಲೋಸಾಗಿ ಫ್ರೆಂಡ್ಲಿ ಆಗಿ ಮಾತಾಡ್ತಾ ಇರ್ತಾರೆ. ನಮಗೆ ಮಾನಿಟರ್ ತಿರುಗಿಸ್ಬಿಟ್ಟು ನೋಡಿ ನಿಮ್ಮ ಬೇಬಿ ಹಾರ್ಟ್ ಬೀಟು ಇಲ್ಲಿದೆ ನೋಡಿ, ಕೇಳಿಸ್ತಾ ಇದೆಯಾ ಅಂತ ಹೇಳಿಬಿಟ್ಟು ತೋರಿಸ್ತಾರೆ. ಹಾಗೆ ನಾವು ಹೋಗೋ ಹಾಸ್ಪಿಟಲು ಪ್ರೈವೇಟ್ ಆದರೆ ಕೂಡ ಪ್ರೈವೇಟ್ ಹಾಸ್ಪಿಟಲಲ್ಲಿ ಹಾರ್ಟ್ ಬೀಟ್ ಚೆಕ್ ಮಾಡ್ತಾ ಹಾಗೆ ಅವ್ರು ಕೂಡ ಇಟ್ಕೊಂಡಿರ್ತಾರಲ್ವ ಮಾನಿಟರು, ಅವೆಲ್ಲ ಚೆಕ್ ಮಾಡೋದಕ್ಕೆ ಅವ್ರು ಕೂಡ ತೋರಿಸ್ತಾರೆ. ಬೇಬಿದು ಹೀಗಿದೆ 4th ಮಂತ್ 5th ಮಂತಲ್ಲೆಲ್ಲ ಹೋದಾಗ ಚೆಕಪ್ಪಿಗೆ ಹೋದಾಗ ನೋಡಿ ನಿಮ್ಮ ಬೇಬಿ ಶ್ವಾಸಕೋಶ ನೋಡಿ, ಹಾರ್ಟ್ ನೋಡಿ ಅಂತ ಹೇಳಿಬಿಟ್ಟು ಎಲ್ಲದನ್ನು ತೋರಿಸ್ತಾ ಇರ್ತಾರೆ. ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ನಾವು ಹೋಗಿರೋ ಹಾಸ್ಪಿಟಲ್ ಕೂಡ ನಾನು ಫಸ್ಟು ಹೈದ್ರಾಬಾದಲ್ಲಿ ತೋರಿಸಿದ್ದು. 7th ಮಂತ್ವರೆಗೂ ನಾನು ಹೈದ್ರಾಬಾದಲ್ಲಿ ತೋರಿಸಿದೆ. ಈಗ ನಾನು ಅಮ್ಮನೂರಿಗೆ ಬಂದಮೇಲೆ ಇಲ್ಲಿ ಶಿವಮೊಗ್ಗದಲ್ಲಿ ಬಂದ ಮೇಲೆ ಇಲ್ಲಿ ಬೇರೆ ಕಡೆ ಹಾಸ್ಪಿಟಲಿಗೆ ತೋರಿಸ್ತಾ ಇದ್ದೀವಿ. ಆಮೇಲೆ ನೆಕ್ಸ್ಟ್ ಯಾವಾಗ ಏನು ಹೇಳ್ತಾರೆ ಅಂದರೆ 5th ಮಂತ್ ಆಗುತ್ತೆ, ಆ ಜರ್ನಿಲಿದೆ ಅಲ್ವಾ, ಅಲ್ಲಿಂದ ಪ್ರೆಗ್ನೆಂಟು ಅಂತ ಗೊತ್ತಾಗಿ 1-2 ತಿಂಗಳು ಕಳಿತೀವಿ ಅಂದರೆ ಆವಾಗ ಸ್ಟಾರ್ಟ್ ಆಗುತ್ತೆ ನೋಡಿ ವಾಮಿಟೇ ಸ್ಟಾರ್ಟ್ ಆಗೋದು. ಫಸ್ಟು ಸಿಂಪ್ಟಮ್ಸ್ ಎಲ್ಲರಿಗೂ ಒಂದೇ ಥರನೇ ಇರಬೇಕು ಅಂತ ಏನಿಲ್ಲ. ನನಗೆ ಹೇಗಿತ್ತು ಅಂದರೆ ತಿಂದಿರೋದು ಹೊಟ್ಟೆಗೆ ಸೇರ್ತಾ ಇರಲಿಲ್ಲ. ಹೊಸದಾಗಿ ಈಗ ಇಷ್ಟ ಆಗೋಂಥದ್ದು, ನಾರ್ಮಲಾಗಿ ಇಷ್ಟ ಆಗಿರೋಂಥದ್ದು ಕೂಡ ಆ ಟೈಮಲ್ಲಿ ಇಷ್ಟ ಆಗ್ತಾ ಇರಲಿಲ್ಲ. ಯಾವ್ದಾದ್ರು ಪಕ್ಕದ ಮನೆಯಿಂದ ಕೊಟ್ಟರೂ ಆಗ್ತಾ ಇರಲಿಲ್ಲ. ಸ್ಮೆಲ್ಲು ನೀರು ಕುಡಿದ್ರೂ ರಿಟರ್ನ್ ಬರ್ತಾ ಇತ್ತು. ಆ ಥರ ಆಗ್ತಾಯಿತ್ತು. ಏನು ತಿಂದ್ರೂ ಹೊಟ್ಟೆಗೆ ಸೇರ್ತಾ ಇರಲಿಲ್ಲ. ನಾನೇನು ಮಾಡ್ತಾ ಇದ್ದೆ ಅಂದರೆ ಆರೆಂಜ್ ಇರುತ್ತಲ್ವ, ಆರೆಂಜನ್ನ ಒಂದು ಸ್ವಲ್ಪ ಜಾಸ್ತಿ ಆರೆಂಜೇ ತಿಂದಿರೋದು ನಾನು. ಆರೆಂಜನ್ನ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೆ. ಆರೆಂಜ್ ತಿನ್ನೋದ್ರಿಂದ ಸ್ವಲ್ಪ ವಾಮಿಟ್ ಕಂಟ್ರೋಲಿಗೆ ಬರುತ್ತೆ. ಆಮೇಲೆ ಲೆಮನ್ ಜ್ಯೂಸ್ ತುಂಬ ಕುಡಿತಾ ಇದ್ದೆ. ಲೆಮನ್ ಜ್ಯೂಸಿಗೆ ಶುಗರ್ ಹಾಕೊಂಡು ಕುಡಿತಾ ಇರಲಿಲ್ಲ ನಾನು, ಅದಕ್ಕೆ ಸಾಲ್ಟ್ ಹಾಕೊಂಡು ಕುಡಿತಾ ಇದ್ದೆ, ವಾಮಿಟ್ ಬರದೇ ಇರಲಿ ಅಂತ ಹೇಳಿ. ಫಸ್ಟು ಹೋದಾಗ ನಮಗೆ ಹಾಸ್ಪಿಟಲಲ್ಲಿ ನಾವು ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆದಮೇಲೆ ಬೇಬಿಗೆ 3 ಮಂತ್ ಆಗೋ ತನಕ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ಕೊಡ್ತಾರೆ. ಅದನ್ನು 3 ಮಂತ್ ಮಾತ್ರ, ಬೇಬಿ ಬ್ರೈನ್ ಡೆವಲಪ್ಮೆಂಟು ಅಂತ ಅಂತಾರೆ, ನನಗೂ ಸರಿಯಾಗಿ ಗೊತ್ತಿಲ್ಲ. ಅದಕ್ಕೋಸ್ಕರ ಎಷ್ಟು ಬೇಗ ನಾವು ಪ್ರೆಗ್ನೆಂಟ್ ಅಂತ ತಿಳ್ಕೊತೀವೋ ಬೇಬಿ ಬೆಳವಣಿಗೆಗೆ ಈಸಿ ಆಗುತ್ತೆ, ಬೇಬಿ ಬೆಳವಣಿಗೆ ಚೆನ್ನಾಗಾಗಲಿ ಅಂತ ಹೇಳ್ಬಿಟ್ಟು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ನ 3 ಮಂತ್ವರೆಗೂ ಕೊಡ್ತಾರಂತೆ. ಅದು ತಗೊಂಡ್ವಿ. ಅದ್ರ ಜೊತೆಗೆ ಹಾಗೆ ನಮಗೆ ಐರನ್ನು, ಕ್ಯಾಲ್ಸಿಯಮ್ಮು ನಮಗೆ ಡೆಲಿವರಿ ಆಗೋ ತನಕನೂ ರೆಗ್ಯುಲರಾಗಿ ಡೈಲಿ ತಗೋಬೇಕು. ಐರನ್ನು, ಕ್ಯಾಲ್ಸಿಯಮ್ ಮಾತ್ರ ತುಂಬ ಇಂಪಾರ್ಟೆಂಟು. ಏನಾದರೂ ಬಾಡಿ ವೀಕ್ ಇದೆ ಅಂದರೆ ಅವರು ಪ್ರೋಟೀನ್ ಪೌಡ್ರ್ ಕೂಡ ಕೊಡ್ತಾರೆ. ಹೀಗೆ ನಾವು ಡೈಲಿ ಇವತ್ತವರೆಗೂ ನಾನು ಫೋಲಿಕ್ ಆ್ಯಸಿಡ್ಡು, ಐರನ್ನು ಅವೆಲ್ಲ ತೊಗೊತಾನೆ ಇದ್ದೀನಿ. ಹಾಗೆ ಡೈಲಿ ಕಂಟಿನ್ಯೂ ಮಾಡ್ಕೊಂಡು ಬರಬೇಕು. ವಾಮಿಟ್ ಬೇರೆ ಬಂದಿರುತ್ತೆ, ಆವಾಗ ಅದಕ್ಕೋಸ್ಕರ ಅವ್ರು ಹೇಳ್ತಾರೆ ಲೆಮನ್ ಜ್ಯೂಸ್ ಜೊತೆ ಇಲ್ಲಾಂದರೆ ಆರೆಂಜ್ ಜ್ಯೂಸ್ ಜೊತೆ ನೀವು ಟ್ಯಾಬ್ಲೆಟ್ ತೊಗೊಳ್ಳಿ ಅಂತಲೇ ನಮಗೆ ಸಜೆಸ್ಟ್ ಮಾಡ್ತಾರೆ ಡಾಕ್ಟ್ರು ಕೂಡ. ತಿಂದರೆ ಹೊಟ್ಟೆ ಸೇರುತ್ತಾ, ಅದು ತಿಂದರೆ ಹೊಟ್ಟೆ ಸೇರುತ್ತಾ ಅಂತ ಭಾಳ ಥರ ಟ್ರೈ ಮಾಡಿಬಿಡ್ತಿದ್ದೆ. ಆದರೆ ಅಡುಗೆ ಮಾಡ್ತಾ ಇದ್ದಂಗೆ ವಾಮಿಟ್ ಸ್ಟಾರ್ಟ್ ಆಗೋದು, ಸ್ಮೆಲ್ ಬರ್ತಾ ಇದ್ದಂಗೆ ವಾಮಿಟ್ ಸ್ಟಾರ್ಟ್ ಆಗೋದು, ಈ ಥರ ಆಗ್ತಾಯಿತ್ತು. ನಾನು ಸ್ವಲ್ಪ ಶಾವಿಗೆನ ಜಸ್ಟ್ ಹೀಟ್ ವಾಟರಲ್ಲಿ ಹಾಕಿಬಿಟ್ಟು ಬಸ್ತಿ ಅದಕ್ಕೆ ಹಾಲು ಹಾಕೊಂಡು ತಿಂತಾಯಿದ್ದೆ. ವೆರೈಟಿ ಫುಡ್ಡನ್ನ ತಿನ್ನಬೇಕು ಅಂದರೆ ಅದು ತಿಂದರೆ ಹೊಟ್ಟೆ ಸೇರುತ್ತೇನೋ, ಇದು ತಿಂದರೆ ಹೊಟ್ಟೆ ಸೇರುತ್ತೇನೋ ಅಂತ ಅಂದ್ಕೊಂಡು ತಿನ್ಬೇಕು ಬಿಟ್ಟರೆ ನಮ್ಗೆ ಇಷ್ಟಪಟ್ಟು ತಿನ್ನೋದು ಏನೂ ಇರೋದಿಲ್ಲ ಆ ಟೈಮಲ್ಲಿ. 5th ಮಂತ್ ಆಗೋ ತನಕನೂ ಇದೇ ಥರನೇ ಇರುತ್ತೆ. ಯಾಕಂದರೆ ಸ್ವಲ್ಪ ನಮ್ಮ ಬಾಡಿಲಿ ಹಾರ್ಮೋನ್ ವೇರಿಯೇಷನ್ ಆಗ್ತಾ ಇರುತ್ತೆ, ಹಾರ್ಮೋನ್ ವೇರಿಯೇಷನ್ನು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಮಗೆ ಯಾವುದೂ ಬಾಯಿಗೆ ರುಚಿ ಅನಿಸಲ್ಲ, ಬೇಕು ಅನಿಸಲ್ಲ, ಆ ಥರ ಫೀಲ್ ಇರುತ್ತೆ. 5 ತಿಂಗಳು ಕಳೆಯೋದಿದೆ ಅಲ್ವಾ, ತುಂಬ ಕಷ್ಟ ಅದು. ನನಗಂತೂ ಅಷ್ಟು ಕಷ್ಟನ ಗೊತ್ತಾಗ್ಬಿಟ್ಟಿದೆ. ನಾನು ಇವಾಗ 2nd ಬೇಬಿ ಪ್ರೆಗ್ನೆಂಟ್, ಅಂದರೆ ಒಬ್ಬ ಮಗ ಇದ್ದಾನೆ ನನಗೆ. ಅದಾದಮೇಲೆ ಇದು 2nd ಪ್ರೆಗ್ನೆಂಟು. ಸೆಕೆಂಡ್ರಲ್ಲೂ ಫಸ್ಟ್ರಲ್ಲೂ ತುಂಬ ಡಿಫ್ರೆನ್ಸ್ ಇದೆ. ಒಂದು ಪ್ರೆಗ್ನೆನ್ಸಿಲಿ ಇದ್ದಂಗೆ ಇನ್ನೊಂದು ಪ್ರೆಗ್ನೆನ್ಸಿಲಿ ಇರಲೇಬೇಕು ಅನ್ನೋದೇನಿಲ್ಲ. ಸೆಕೆಂಡ್ ಟೈಮ್ ನಮಗೆ 4th ಮಂತಲ್ಲಿ
3 ಮಂತಲ್ಲಿ ಒಂದು ಸ್ಕ್ಯಾನಿಂಗ್ ಆಯಿತು, ಮತ್ತು 4th ಮಂತಲ್ಲಿ ಇನ್ನೊಂದು ಸ್ಕ್ಯಾನಿಂಗ್ ಹೇಳಿದ್ರು. ಅದರಲ್ಲಿ ನಮಗೆ ಬೇಬಿಗೆ ಬೇಕಾಗಿರೋಂಥ ಬ್ಯಾಕ್ ಬೋನು ಈ ಥರ ಎಲ್ಲ ಇದೆಯಾ, ಬ್ಯಾಕ್ ಬೋನ್ ಎಲ್ಲ ಸರಿಯಾಗಿದೆಯಾ ಅಂತ ಹೇಳಿ ನೋಡ್ತೀವಿ, ಕೈಯು ಕಾಲು ಎಲ್ಲ ನೋಡ್ತೀವಿ ಅಂತ ಹೇಳಿದರು. ಅದರಲ್ಲಿ ಏನು ನೋಡ್ತಾರೋ ನಮಗೆ ಗೊತ್ತಿಲ್ಲ, ಅದು ಕೂಡ ತುಂಬ ನಾರ್ಮಲ್ಲಾಗೇ ಬಂತು. ಅದನ್ನು NT ಸ್ಕ್ಯಾನಿಂಗ್ ಅಂತ ಹೇಳಿ ಕರೀತಾರೆ. ನನಗೆ NT ಸ್ಕ್ಯಾನಿಂಗ್ ಮಾಡಬೇಕಾದ್ರೆ 12 ವೀಕ್ಸ್ ಆಗಿತ್ತು. 12 ವೀಕ್ಸ್ 1 ಡೇ ಆಗಿದೆ. NT ಸ್ಕ್ಯಾನಿಂಗ್ ಆದಮೇಲೆ ಟಿಫಾ ಸ್ಕ್ಯಾನಿಂಗ್ ಮಾಡಬೇಕು ಅಂತ ಹೇಳಿ ಅವರು ಸಜೆಸ್ಟ್ ಕೂಡ ಮಾಡಿರ್ತಾರೆ. ಕೆಳಗಡೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನು ಅವರು ಸಜೆಸ್ಟ್ ಕೂಡ ಮಾಡಿರ್ತಾರೆ. ಅದಾದಮೇಲೆ ನಮಗೆ ನೆಕ್ಸ್ಟು 5th ಮಂತಲ್ಲಿ ನನಗೆ ಯಾವುದೇ ಥರ ಸ್ಕ್ಯಾನಿಂಗ್ ಮಾಡಲಿಲ್ಲ. ಡೈಲಿ ಅಂದರೆ ಇವಾಗ ಯಾವ ಥರ ವಿಸಿಟ್ ಮಾಡೋಕ್ಕೆ ಹೇಳ್ತಾರೆ ಹಾಸ್ಪಿಟ್ಲಿಗೆ, 8th ಮಂತ್ವರೆಗೂ ಮಂತ್ಲಿ ಒನ್ ಟೈಮ್ ಕರೀತಾರೆ. 1 ಟೈಮಿಗೆ ಕರೆಕ್ಟ್ಗೆ ನಾವು ಹೋಗಿರೋ ಡೇಟಿಗೆ ಕರೆಕ್ಟ್ ಒಂದೊಂದು ಟೈಮ್ಗೆ ಹೋಗಬೇಕಾಗುತ್ತೆ. ನಾವು ಈ ಡೇಟಿಗೆ ಹೋಗ್ತಿದ್ದೀವಿ, ನೆಕ್ಸ್ಟ್ ಮಂತ್ ಅದೇ ಡೇಟಿಗೆ ಹೋಗ್ಬೇಕು, ರೆಗ್ಯುಲರ್ ಚೆಕಪ್ ಅಂತ ಹೇಳ್ತಾರೆ ಅದಕ್ಕೆ. ಅದಾದಮೇಲೆ ನನಗೆ 5th ಮಂತಲ್ಲಿ ಯಾವುದೇ ಥರ ಇದಿರಲಿಲ್ಲ, ಸ್ಕ್ಯಾನಿಂಗ್ ಇರಲಿಲ್ಲ. ಹಾಗೆ ಚೆಕಪ್ಪಿಗೋಸ್ಕರ ಹೋಗಿ ಬಂದ್ವಿ. 5th ಮಂತು ಆಯಿತು ಅಂದರೆ ನನಗೆ ಆವಾಗ ನಾರ್ಮಲ್ ಬರುತ್ತೆ. ಆವಾಗ ಯಾವುದೇ ಥರ ವಾಮಿಟ್ ಸಿಮ್ಟಮ್ಸ್ ಆಗಿರಲಿ, ವಾಕಳಿಕೆ ಆಗಿರಲಿ, ಈ ಥರ ಏನೂ ಬರೋದಿಲ್ಲ. ನಾರ್ಮಲಾಗಿ ನಾವು ಹೇಗಿರ್ತೀವೋ ಅದೇ ಥರ ತಿನ್ಬೋದು, ಉಣ್ಬೋದು, ಆ ರೇಂಜಿಗೆ ಬರ್ತೀವಿ. ಅಲ್ಲಿಂದ ಕಡಿಮೆ ಆಗುತ್ತೆ. ಅಲ್ಲಿಂದ ಸ್ವಲ್ಪ ನಮ್ಮ ಗ್ರೋತ್ ಆಗಲಿ, ಬೇಬಿ ಗ್ರೋತ್ ಆಗಲಿ, ನಮ್ಮ ವೆಯ್ಟ್ ಆಗಲಿ ಎಲ್ಲ ಜಾಸ್ತಿ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ವಾಮಿಟು ಸ್ಟಾಪ್ ಆಗುತ್ತಲ್ವ, ಹಾಗಾಗಿ ಆಮೇಲೆ ಏನು ಹೇಳ್ತಾಯಿದ್ರು ಅಂದರೆ 5th ಮಂತ್ವರೆಗೂ ಈ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾಯಿದ್ರು. ಯಾಕಂದರೆ ಸ್ವಲ್ಪ ಅದು ಹೀಟ್ ಅಂಶ ಇರುತ್ತೆ ಇದರಲ್ಲಿ, ಕಾಜುವಲ್ಲಿ ಸ್ವಲ್ಪ ಹೀಟ್ ಅಂಶ ಇರುತ್ತೆ. ಬಾದಾಮಿ ಎಲ್ಲ ತಿನ್ಬೋದು. ಪ್ರೋಟೀನ್ ಪೌಡರು ಡಾಕ್ಟರ್ ಸಜೆಸ್ಟ್ ಮಾಡಿದ್ರೆ ಅದನ್ನು ಕೂಡ ತಗೋಬಹುದು. ಪ್ರೋಟೀನ್ ಪೌಡರು, ಮಿಲ್ಕು, ಎಗ್ಗು, ಈ ಥರ ಗ್ರೀನ್ ಲೀವ್ಸ್ ಇರುತ್ತಲ್ವ, ಗ್ರೀನ್ ಲೀವ್ಸು, ಈ ಥರ ಗ್ರೀನ್ ಕಾಳು ಮೊಳಕೆ ಬೇಯಿಸ್ಕೊಂಡು ಯಾವುದಾದ್ರೂ ತಿನ್ಬೋದು. ಈ ಥರ ಒಳ್ಳೊಳ್ಳೆ ಫುಡ್ಡನ್ನ ತಗೋಬೇಕು ಆ ಟೈಮಲ್ಲಿ, ಪ್ರೆಗ್ನೆಂಟ್ ಇರಬೇಕಾದ್ರೆ. ಆದಷ್ಟು ಒಳ್ಳೆ ಫುಡ್ಡು ತಗೊಂಡ್ರೆ ನಮಗೂ ಒಳ್ಳೆಯದು, ಬೇಬಿಗೂ ಒಳ್ಳೆಯದು, ಹೆಲ್ತು ಚೆನ್ನಾಗಿರುತ್ತೆ. ಇವಾಗ ಜಂಕ್ ಫುಡ್ ಎಲ್ಲ ಕಡಿಮೆ ಮಾಡಬೇಕು, ಹೊರಗಡೆ ತಿನ್ನೋದೆಲ್ಲ ಕಡಿಮೆ ಮಾಡಿಬಿಟ್ಟು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ಆಮೇಲೆ 6th ಮಂತ್ ಸ್ಕ್ಯಾನಿಂಗಿಗೆ ಬಂತು. 5th ಮಂತು ಹೇಗೋ ಆಗೋಯಿತು. 6th ಮಂತ್ ಸ್ಕ್ಯಾನಿಂಗಲ್ಲಿ ನಮಗೆ ಡಬಲ್ ಮಾರ್ಕರ್ ಅಂತ ಹೇಳಿಬಿಟ್ಟು ಮತ್ತೊಂದು ಸರಿ ಮಾಡ್ತಾರೆ. ಅದರಲ್ಲೂ ಸೇಮ್ ಎಲ್ಲದನ್ನು ಚೆಕ್ ಮಾಡ್ತಾರೆ. ಈ ಸ್ಕ್ಯಾನಿಂಗಿಗೂ ಆ ಸ್ಕ್ಯಾನಿಂಗಿಗೂ ಅದೇನೋ ಟೆಸ್ಟ್ 2 ಮ್ಯಾಚ್ ಆಗುತ್ತಾ ಅಂತ ನೋಡಬೇಕು ಅಂತ ಹೇಳಿದ್ರು ನಮ್ಮ ಡಾಕ್ಟರು. ಏನು ಮ್ಯಾಚ್ ನೋಡ್ತಾರೋ ಗೊತ್ತಿಲ್ಲ ನನಗೆ. ಆವಾಗ ನಮಗೆ ಅದು 6th ಮಂತಲ್ಲಾದರೆ ನನಗೆ 21 ವೀಕ್ಸ್ ಆಗಿದೆ. ಇದನ್ನು ಅನಾಮಲಿ ಟಿಫಾ ಸ್ಕ್ಯಾನ್ ಅಂತಲೂ ಕರೀತಾರೆ. 21 ವೀಕ್ಸು 4 ಡೇಸ್ ಆಗಿದೆ. ಅದರಲ್ಲಿ ನಮಗೆ ಇವಾಗ EDD LMP ಅಂತ ಹೇಳ್ತಾರಲ್ವ, ಅಂದರೆ ಡೆಲಿವರಿ ಡೇಟು ಎಲ್ಲದನ್ನು ಮೆನ್ಷನ್ ಮಾಡಿರ್ತಾರೆ. ನಮ್ಮದು ಬಂದುಬಿಟ್ಟು ಜುಲೈ 2ಗೆ ಕೊಟ್ಟಿದ್ದಾರೆ. ಅವಾಗವಾಗ ಸ್ಕ್ಯಾನಿಂಗಲ್ಲಿ ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ. 2 ದಿನ ಹಿಂದೆ ಮುಂದೆ ಆಗಬಹುದು, ಈ ಥರ ಬರುತ್ತೆ. ಅದಾದಮೇಲೆ ನಾವು 6th ಮಂತು ಆದಮೇಲೆ ನಾರ್ಮಲ್ಲಾಗೇ ಇದೆ. ಅಲ್ಲಿ ತನಕ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ನಮಗೆ ಐರನ್ ಕಡಿಮೆ ಇದೆ ಅಂತ ಹೇಳಿಬಿಟ್ಟು ಕಣ್ಣು ನೋಡ್ತಾರೆ. ಇಲ್ಲಿ ರೆಡ್ ಕಲರ್ ಬಂದರೆ ಸ್ವಲ್ಪ ಎಲ್ಲ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಓಕೆ ಚೆನ್ನಾಗಿದೆ ಅಂತಾರೆ. ಕಣ್ಣು ನೋಡಿದಾಗ ಈ ತೆಳಭಾಗ ಸ್ವಲ್ಪ ರೆಡ್ ಇರಬೇಕು, ಆವಾಗ ಐರನ್ ಚೆನ್ನಾಗಿದೆ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿ ನಾನು 6th 7 ಮಂತ್ವರೆಗೂ ತೋರಿಸ್ಕೊಂಡು ನಾನು ನಮ್ಮ ಅಮ್ಮನ ಊರಿಗೆ ಬಂದ್ವಿ. ಅದಾದಮೇಲೆ ಇಲ್ಲಿ 7ನಿಂದ ಈ ಕಡೆ ಜರ್ನಿ ಸ್ಟಾರ್ಟ್ ಆಯಿತು. ಈ ಕಡೆ ಚೆಕಪ್ ಹೇಗಿತ್ತು ಅಂತ ಹೇಳಿಬಿಟ್ಟು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಆಲ್ರೆಡಿ 7th ಮಂತು ನಾನು ಹೈದರಾಬಾದಲ್ಲೇ ಚೆಕಪ್ ಮುಗಿಸ್ಕೊಂಡು ಬಂದಿದ್ದೆ. ಇಲ್ಲಿ 8th ಮಂತ್ ಸ್ಕ್ಯಾನಿಂಗ್ ಹೇಳಿದ್ರು. 8th ಮಂತ್ ಸ್ಕ್ಯಾನಿಂಗಲ್ಲಿ ಬೇಬಿ ಗ್ರೋತ್ ಹೇಗಿದೆ ಅಂತ ಹೇಳಿಬಿಟ್ಟು ನೋಡ್ತಾರೆ. ಬೇಬಿ ಗ್ರೋತು ಹೇಗಿದೆ, ಬೇಬಿ ಬೆಳವಣಿಗೆ ಅಂತ ಹೇಳಿ. ಇಲ್ಲಿ ನನಗೆ 8th ಮಂತ್ ಸ್ಕ್ಯಾನಿಂಗಲ್ಲಿ ಬೇಬಿ ವೆಯ್ಟ್ ಬಂದುಬಿಟ್ಟು 6th ಮಂತಲ್ಲಿ 1 ಕಿಲೋ ಅಷ್ಟೇ ಇತ್ತು, ½ ಕಿಲೋ ಇತ್ತು ಅಷ್ಟೇ. ಇಲ್ಲಿ 8th ಮಂತಿಗೆ 1.5 ಕಿಲೋ ಆಗಿತ್ತು. ನಾರ್ಮಲಾಗಿ ಹೇಳಬೇಕು ಅಂದರೆ ಅದು ಸ್ವಲ್ಪ ಕಡಿಮೆನೇ ಅಂತ, ಫುಲ್ ಕಡಿಮೆನೂ ಅಲ್ಲ, ಹೈಯೂ ಅಲ್ಲ, ಮಧ್ಯದಲ್ಲಿದೆ. ಸ್ವಲ್ಪ ಬೆಳವಣಿಗೆ ಆಗಬೇಕು, ಬೇಬಿ ವೆಯ್ಟ್ ಸ್ವಲ್ಪ ಕಡಿಮೆ ಇದೆ ಅಂತಲೇ ತೋರಿಸಿದ್ರು. ಹಾಗೆ ಹೊಟ್ಟೆಯಲ್ಲಿ ನೀರಿರುತ್ತೆ, ಅಂದರೆ ಬೇಬಿ ಸುತ್ತ ನಮಗೆ ಬೇಬಿ ತಿರುಗಾಡೋಕ್ಕೆ ಸ್ವಲ್ಪ ಈಸಿ ಆಗಲಿ ಅನ್ನೋ ಥರ ಹೊಟ್ಟೆಯಲ್ಲಿ ನೀರಿರುತ್ತೆ. ಆ ನೀರಿನ ಅಂಶ ಕೂಡ ಕಡಿಮೆ ಇದೆ ಅಂತಲೇ ಬಂತು ನಮ್ಮ ಸ್ಕ್ಯಾನಿಂಗಲ್ಲಿ. 8ನೇ ತಿಂಗಳು ಸ್ಕ್ಯಾನಿಂಗ್ ಸ್ವಲ್ಪ ಭಯ ಆಯಿತು.
ವೆಯ್ಟ್ ಕೂಡ ಅಷ್ಟೇ. ಸ್ಟಾರ್ಟಿಂಗ್ ನಾವು ಪ್ರೆಗ್ನೆಂಟ್ ಆದಾಗ ಎಷ್ಟು ಕಿಲೋ ಇರ್ತೀವೋ, ನಾವೊಂದು 50 ಇದ್ದೀವಿ ಅಂದ್ಕೊಂಡು ಎಕ್ಸಾಂಪಲು, 50 ಇದ್ದರೆ ನಾವು 9 to 11 ಅಷ್ಟು ಜಾಸ್ತಿ ಆಗಬೇಕು 9ನೇ ತಿಂಗಳಿಗೆ. ಅಷ್ಟು ನಾವು ಬೇಬಿ ವೆಯ್ಟು ನಮ್ಮ ವೆಯ್ಟು ಸೇರಿಬಿಟ್ಟು 9ರಿಂದ 11 kg ಜಾಸ್ತಿ ಆಗಬೇಕು. ನಂದು ವೆಯ್ಟ್ ಕೂಡ ಸ್ಟಾರ್ಟಿಂಗಲ್ಲಿ ಇರೋ ವೆಯ್ಟೇ ಇತ್ತು, ಅಷ್ಟೊಂದೇನು ಜಾಸ್ತಿ ಆಗಲಿಲ್ಲ, 1-2 kg ಆ ಕಡೆ ಈ ಕಡೆ ಆಗಿದೆ ಅಷ್ಟೇ. ಹಾಗಾಗಿ ಬೇಬಿ ವೆಯ್ಟ್ ಕೂಡ ಸ್ವಲ್ಪ ಕಡಿಮೆ ಇದೆ, 1.5 kg ಇದೆ. ಹೊಟ್ಟೆಲಿ ವಾಟ್ರ್ ಕೂಡ ಕಡಿಮೆ ಇದೆ ಅಂತ ಹೇಳಿಬಿಟ್ಟು ನಮಗೆ ಒಂದು ಏನಂತಾರೆ ಪೌಡರ್ನ ಬರ್ಕೊಟ್ರು, ಪ್ರೋಟೀನ್ ಪೌಡರು. ಆ ಪೌಡರ್ನ ಹಾಕ್ಕೊಂಡು ಕುಡಿಯೋದ್ರಿಂದ ಬೇಬಿ ಗ್ರೋತು ಹಾಗೆ ವಾಟರ್ ಜಾಸ್ತಿ ಆಗುತ್ತೆ ಅಂದರು. ಈಗ ಬೇಬಿ ಏನಪ್ಪ ಅಂದರೆ, ಈಗ ಹೊಟ್ಟೆಯಲ್ಲಿ ನೀರು ಕಡಿಮೆ ಆದರೆ ಏನಾಗುತ್ತೆ, ಹೊಟ್ಟೆಲಿ ನೀರು ಕಡಿಮೆ ಆದರೆ ಒಳಗಡೆ ಮೂಮೆಂಟ್ ಕಡಿಮೆ ಆಗುತ್ತೆ. ಅದಕ್ಕೆ ತಿರುಗಾಡೋಕ್ಕೆ ಸ್ಪೇಸು ಅಷ್ಟೊಂದು ಫುಲ್ ಕಂಫರ್ಟಬಲ್ ಆಗಿರಲ್ಲ. ಅದರಿಂದ ಸ್ವಲ್ಪ ಪೇನ್ ಬರಬಹುದು. ಹಾಗೆ ಬೇಗ ಸಿಸರಿನ್ ಮಾಡೋಕ್ಕೆ ಹೇಳ್ಬೋದು. ಜಾಸ್ತಿ ಅದೇ ಬೇಗ ಹುಟ್ಟುತ್ತೆ ಮಗು, ಸ್ವಲ್ಪ ಸಿಸರಿನ್ ಮಾಡಿಬಿಟ್ಟು ಅದು ಎಷ್ಟು ದಿನ ಒಳಗಡೆ ಇರಬೇಕು ಅಂತ ಹೇಳಿ ನ್ಯಾಚುರಲ್ ಆಗಿರುತ್ತೋ ಅದು ನಮಗೆ ಅದು ಬೆಳವಣಿಗೆ ಆಗೋದಿಲ್ಲ. ಹಾಗಾಗಿ ಸಿಸರಿನ್ ಮಾಡೋದು ಆಗಿರ್ಬೋದು, ಬೇಬಿ ವೆಯ್ಟ್ ಕಡಿಮೆ, ಈ ಥರ ಪ್ರಾಬ್ಲಮ್ಸ್ ಬರುತ್ತೆ. ಅದಕ್ಕೋಸ್ಕರ ನೀರನ್ನ ಚೆನ್ನಾಗಿ ಕುಡಿಬೇಕು. ದಿನಕ್ಕೆ 3-4 ಲೀಟ್ರ್ ಕುಡೀರಿ ಅಂತ ಹೇಳ್ತಾರೆ ಡಾಕ್ಟ್ರು ಕೂಡ. ಆದಷ್ಟು ನೀರು ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ಹಾಗೆ ಯೂರಿನ್ ಇನ್ಫೆಕ್ಷನ್ ಕೂಡ ಮಾಡ್ಕೋಬಾರ್ದು, ಅದು ಕೂಡ ಚೆಕ್ ಮಾಡ್ತಾರೆ. ಅದರಲ್ಲೂ ಕೂಡ ಇನ್ಫೆಕ್ಷನ್ ಆದರೆ ಕೂಡ ಅದು ನೀರು ಕುಡಿದು ಅದು ಕೂಡ ಇರುತ್ತೆ. ಇನ್ಫೆಕ್ಷನ್ ಆದರೆ ಅದು ಕೂಡ ಸೇಮ್ ಬೇಬಿ ಬೆಳವಣಿಗೆ ತೊಂದರೆ ಆಗುತ್ತೆ, ಆವಾಗ ಕೂಡ ಸಿಸರಿನ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಹೆಚ್ ಪಿ ಪರ್ಸೆಂಟೇಜ್ ಕೂಡ ಚೆನ್ನಾಗಿರಬೇಕು, 11 ಮೇಲಿರಬೇಕು. ಆವಾಗ ನಮಗೆ ನಾರ್ಮಲ್ ಡೆಲಿವರಿಗೆ ಒಳ್ಳೆಯದಾಗುತ್ತೆ. ಮತ್ತು ಯಾವುದೇ ಥರ ಸಿಸರಿನ್ ಮಾಡಬೇಕು ಅನ್ನೋದಿರೋದಿಲ್ಲ. ಇಷ್ಟೊಂದೆಲ್ಲ ಇರುತ್ತೆ. ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ನಮಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಇರಲ್ಲ. ಚೆನ್ನಾಗಿ ಹಾಲು, ಮೊಟ್ಟೆ, ಡ್ರೈ ಫ್ರೂಟ್ಸು, ಕಾಳುಗಳು, ಹಾಗೆ ಸೊಪ್ಪು ಈ ಥರ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತ್ ಚೆನ್ನಾಗಿರುತ್ತೆ. ಆದಷ್ಟು ನಾವು ಎಷ್ಟು ನೀರು ಕುಡಿದು ಎಷ್ಟು ಹೆಲ್ದಿ ಫುಡ್ಡು ತಿಂತೀವೋ ಅಷ್ಟು ಒಳ್ಳೆಯದು. ಅದೇ ನಮ್ಮ 9th ಮಂತ್ವರೆಗೂ ಇಲ್ಲಿ ತನಕ ಜರ್ನಿ ಹೀಗೆ ಬಂದಿದೆ. ನೀವು ಎಲ್ಲ ಹೇಗೆ ಮಾಡ್ತಾಯಿದ್ರಿ, ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು, ನಿಮಗೀಗ ಎಷ್ಟು ತಿಂಗಳು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ, ಯಾರಾದರೂ ಪ್ರೆಗ್ನೆಂಟ್ ಇರೋರು ನೋಡ್ತಾ ಇದ್ದರೆ. ಹಾಗೆ ನೀವು ಅಲ್ಲದೆ ಇದ್ದರೂ ನಿಮ್ಮ ಮನೇಲಿ ಯಾರಾದರೂ ಇದ್ದರೆ ಅವರಿಗೆ ಸಜೆಸ್ಟ್ ಮಾಡಿ ಹೀಗಿರುತ್ತೆ ಅಂತ ಹೇಳಿ. ನಮ್ಮ ರಿಯಲ್ಲಾಗಿ ಈಗ ನನಗಾಗ್ತಾ ಇರೋದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲರಿಗೂ ಹೇಗಾಗುತ್ತೋ ಗೊತ್ತಿಲ್ಲ. ಪ್ರತಿಯೊಬ್ಬರು ಪ್ರೆಗ್ನೆನ್ಸಿನೂ ನಮ್ಮ ಥರನೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಸಿಮ್ಟಮ್ಸ್ ಇರುತ್ತೆ. ಒಬ್ಬರಿಗೆ ವಾಮಿಟ್ ಆಗುತ್ತೆ, ಒಬ್ಬರಿಗೆ ವಾಮಿಟ್ ಆಗಲ್ಲ, ಒಬ್ಬರಿಗೆ ತಲೆ ಸುತ್ತುತ್ತೆ, ಒಬ್ಬರಿಗೆ ತಲೆ ಸುತ್ತಲ್ಲ. ಈ ಥರ ಒಂಥರ ಉಲ್ಟಾ ಪಲ್ಟಾ ಇರುತ್ತೆ. ಒಬ್ಬೊಬ್ಬರು ನನಗೆ ಫಸ್ಟ್ ಪ್ರೆಗ್ನೆನ್ಸಿಲಿ ಜಾಸ್ತಿ ಹಸುವಾಗ್ತಾಯಿತ್ತು, ಈ ಪ್ರೆಗ್ನೆನ್ಸಿಲಿ ಅಷ್ಟೊಂದೇನು ಹಸುವಾಗಲ್ಲ. ಈ ಥರ ಸಖತ್ತು ಡಿಫ್ರೆನ್ಸ್ ಇರುತ್ತೆ. ನನಗೆ ಫಸ್ಟಿಂದಕ್ಕೂ ಸೆಕೆಂಡಿದ್ದಕ್ಕೂ ತುಂಬ ಡಿಫ್ರೆನ್ಸೇ ಕಾಣಿಸ್ತಾ ಇದೆ. ಹಾಗಾಗಿ ನಿಮಗೆ ಯಾವ ಥರ ಅನಿಸುತ್ತೆ, ಒಂದು ವೇಳೆ ನೀವು ಪ್ರೆಗ್ನೆಂಟ್ ಆಗಿದ್ದರೆ, ನಿಮ್ಮ ಮನೇಲಿ ಯಾರು ಪ್ರೆಗ್ನೆಂಟ್ ಇದ್ದರೆ ಅವರ ಅನಿಸಿಕೆನ ಕಮೆಂಟಲ್ಲಿ ಹಾಕಿ. ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೇರೆಯವರಿಗೂ ಶೇರ್ ಮಾಡಿ. ಇದೇ ಥರ ನಮ್ಮ ಡೈಲಿ ಬ್ಲಾಗ್ನ ನೋಡ್ತಾ ಇರಿ. ಇವತ್ತು ನನಗೆ ಇದನ್ನು ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು. 5th ಮಂತ್ 9th ಮಂತ್ ಹಿಂಗೆ 2 ದಿನದಲ್ಲಿ ಬೀಳುತ್ತೆ. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿಟ್ಕೊಂಡ್ರೆ ನಮಗೂ ಅವಾಗವಾಗ ನೋಡ್ತಾ ಇರೋಕ್ಕೆ ಸರಿ ಅನಿಸುತ್ತೆ ಅಂತ ಹೇಳಿ, ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ವಿಡಿಯೋ ಮಾಡಿದೆ. ಫಸ್ಟ್ ಟೈಮಲ್ಲಿ ನಮಗೆ ಬ್ಲಡ್ ಚೆಕಪ್ಪಿಗೆಲ್ಲ 3000 ಈ ಥರ ಎಲ್ಲ ಖರ್ಚಾಯಿತು. ಈಗ ನಾವು ಬ್ಲಡ್ ಚೆಕಪ್ಪಿನ ಜಾಸ್ತಿ ಇರೋದಿಲ್ಲ. 2 ಸರಿ ಬ್ಲಡ್ ಚೆಕಪ್ನ ಮಾಡ್ತಾರೆ ಕರೆಕ್ಟಾಗಿ. ಅದಕ್ಕೆ ಮಾತ್ರ ಜಾಸ್ತಿ ಅಮೌಂಟ್ನ ಪೇ ಮಾಡಿದ್ವಿ, ಮತ್ತೆ ಏನು ಜಾಸ್ತಿ ಪೇ ಮಾಡಿಲ್ಲ. ಆಮೇಲೆ ಏನಪ್ಪ ಅಂದರೆ ಪ್ರಾಬ್ಲಮ್ ಮಾಡ್ಕೊಂಡ್ರೆ ನಾವು ಜಾಸ್ತಿ ಖರ್ಚು ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಹೆಲ್ದಿ ಫುಡ್ ತಿಂದು ನಾವೇ ಹೆಲ್ದಿಯಾಗಿದ್ದರೆ ಯಾವುದೇ ಥರ ಖರ್ಚು ಬರೋದಿಲ್ಲ ಪ್ರೆಗ್ನೆನ್ಸಿಲಿ. ಆದಷ್ಟು ತಿನ್ನೋದ್ರಿಂದ ನಮ್ಮ ಹೆಲ್ತೇ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸುಮ್ಮನೆ ಹಾಸ್ಪಿಟಲಿಗೆ ದುಡ್ಡು ಹಾಕಬೇಕು. ಅದಕ್ಕೋಸ್ಕರ ಒಳ್ಳೊಳ್ಳೆ ಫುಡ್ಡನ್ನ ತಿನ್ನಿ ನೀವು ಕೂಡ. ನಾನು ಕೂಡ ಇನ್ನು ತಿನ್ನಬೇಕು, ಕುಡಿಬೇಕು. ಯಾಕಂದರೆ ಬೇಬಿ ಗ್ರೋತ್ ಬೆಳೆದಿಲ್ಲ. ನೆಕ್ಸ್ಟ್ ಸ್ಕ್ಯಾನಿಂಗಲ್ಲಿ ಮತ್ತೆ ಬರೋಕ್ಕೆ ಹೇಳಿದ್ದಾರೆ, ಹೇಗಿದೆ ವಾಟರು ಇನ್ಕ್ರೀಸ್ ಆಗಿದೆಯೋ ಇಲ್ವಾ ಹೊಟ್ಟೆಯಲ್ಲಿ ಅಂತ ಹೇಳಿ ನೋಡೋದಕ್ಕೆ ನಮಗೆ ನೆಕ್ಸ್ಟ್ ಸ್ಕ್ಯಾನಿಂಗ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು 15 ಡೇಸ್ ಆದಮೇಲೆ ಸ್ಕ್ಯಾನಿಂಗಿಗೆ ಹೋಗಬೇಕು. 9 ಮಂತ್ ಜರ್ನಿ ಹೇಗಿದೆ, ಹಾಗೆ ನಾವು ಡೆಲಿವರಿಗೆ ಹೋದಾಗ ಹೇಗೆ ನಮ್ಮ
ಜರ್ನಿ ಹೇಗಿರುತ್ತೆ, ಯಾವ ಹಾಸ್ಪಿಟ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ ಅನ್ನೋದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಹೀಗೆ ನಮ್ಮ ವೀಡಿಯೋನ ನೋಡ್ತಾ ಇರಿ. ಓಕೆ ಗೈಸ್, ಬಾಯ್ ಬಾಯ್.